ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮಂದಿರ ಅದುವೇ ಭಕ್ತರ ಸಂಕಷ್ಟ ಪರಿಹಾರದ ಅದ್ಭುತ ಭಕ್ತಾಲಯ. ವೀಕ್ಷಕರೇ, ಅದು ಎಲ್ಲಿ ಅಂತೀರಾ? ಬೆಂಗಳೂರು ತಾವರೆಕೆರೆ ಹೋಬಳಿ ಮಾಗಡಿ ಮುಖ್ಯ ರಸ್ತೆಯ ಹೊನಗನಟ್ಟಿಯಲ್ಲಿಯೇ ಶ್ರೀ ಲಕ್ಷ್ಮೀ ನರಸಿಂಹ ಮತ್ತು ಪಂಚಮುಖಿ ಆಂಜನೇಯ ಸಹಿತ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಏಕಗರ್ಭಗುಡಿಯಲ್ಲಿ ಪಂಚದೇವರುಗಳಿರುವ ದೇವಮಂದಿರವಾಗಿದೆ. ಇಲ್ಲಿ ರಾಯರ ಪಾದ ಪದ್ಮಾರಾಧಕರಾದ ಶ್ರೀ ನರಸಿಂಹಾಚಾರ್ಯ ಜೋಶಿಯವರಿಗೆ ಒಂದು ದಿನ ಗುರುರಾಯರು ಸ್ವಪ್ನದಲ್ಲಿ ಬಂದು ಹೇಳಿದಂತೆ ಯಜ್ಞ ಕುಂಡದಲ್ಲಿ ವಿನಾಯಕ, ಹಯಗ್ರೀವ, ಕಾಮಧೇನು ಪ್ರತ್ಯಕ್ಷವಾದ ಅದ್ಭುತ ಸ್ಥಳವೇ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮಂದಿರವಾಗಿದೆ. ಕಷ್ಟ ಸಂಕಷ್ಟದಲ್ಲಿರುವವರು ದೀಪ ಹಚ್ಚಿದ ತಟ್ಟೆ ಹಿಡಿದು 16 ಬಾರಿ ಪ್ರದಕ್ಷಿಣೆ, ಕಾಯಿಯನ್ನ ಹಿಡಿದು 38 ಪ್ರದಕ್ಷಿಣೆ ಹಾಕುವುದು, 54 ಬಾರಿ ಕೈ ಮುಗಿದುಕೊಂಡು ದೇವರ ಪ್ರದಕ್ಷಿಣೆ ಹಾಕುವುದರಿಂದ ಭಕ್ತರ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗುತ್ತದೆ. ಪ್ರತಿನಿತ್ಯ ವಿವಿಧ ಕಡೆಗಳಿಂದ ಸಾವಿರಾರು ಮಂದಿ ಭಕ್ತಾದಿಗಳು ಬಂದು ರಾಯರ ಆಶೀರ್ವಾದ ಪಡೆಯುತ್ತಿದ್ದಾರೆ. ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯದಲ್ಲಿ ಪ್ರತಿನಿತ್ಯ ಹೋಮ, ತೆಂಗಿನಕಾಯಿ ಸಂಕಲ್ಪ, ದೀಪಾರಾಧನೆ, ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ಒಮ್ಮೆ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯಕ್ಕೆ ಭೇಟಿ ನೀಡಿ. ಒಂದು ವರ್ಷದಿಂದ ಬರ್ತಾ ಇದ್ದೀನಿ ಸರ್. ನಂಗೆ ತುಂಬಾ ಒಳ್ಳೇದಾಗಿದೆ. ಏನೋ ಒಂದು ಅರ್ಸ್ಕೊಂಡಿದ್ದೆ, ಅದು ತುಂಬಾ ಸಕ್ಸಸ್ ಆಯ್ತು. ಒಟ್ಟು ರಾಯರ್ ಇದ್ದಾರೆ, ಒಟ್ಟು ನಂಬಿಕೆ ಇಟ್ಕೋಬೇಕು ಸರ್. ಇದ್ರೇನೆ ಎಲ್ಲ ಒಳ್ಳೇದಾಗುತ್ತೆ. ಭಗವಂತ ಕೊಡ್ಲೇಬೇಕಂತ ಏನಿಲ್ಲ, ಅದು ನಂಬಿಕೆಯಿಂದ ಬರ್ಬೇಕು. ಅಷ್ಟು ಬಿಟ್ರೆ ಇನ್ನೇನು ನಾವು ಕೇಳಕ್ಕಾಗಲ್ಲ. ನಾವು ಮನಸ್ಪೂರ್ವಕವಾಗಿ ಬರ್ತಾ ಇದೀವಿ ಈ ದೇವಸ್ಥಾನಕ್ಕೆ. ನಾವು ಪೀಣ್ಯ ಸೆಕೆಂಡ್ ಸ್ಟೇಜ್ ಇಂದ ಬರ್ತಾ ಇದೀವಿ. ನಾನು ಯಾವಾಗ್ಲೂ ಒಂದ್ಸರಿ ಬಂದಿದ್ದೆ, ಸುಮ್ನೆ ಜಸ್ಟ್ ಬಂದು ಹೋದೆ. ಆದ್ರೆ ಬಂದು ಹೋದ್ಮೇಲೆ ನನ್ಗೆ ನಿರಾಕಲ್ ಅನ್ನಿಸ್ತು. ಅದ್ ನಮ್ಗೆ ಗೊತ್ತಾಗುತ್ತೆ. ಒಟ್ಟು ನೆಮ್ಮದಿ, ಶಾಂತಿ ಎಲ್ಲ ಇದೆ. ನಮ್ಗೆ ಆಸ್ತಿ ಅಂತಸ್ತು ಅದು ಸೆಕೆಂಡ್ರಿ. ಮನೇಲಿ ಮಾತ್ರ ಶಾಂತಿ, ನೆಮ್ಮದಿ. ನಾನು ನಮ್ಮ ಹಸ್ಬೆಂಡ್ ಸ್ವಲ್ಪ ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಆಡೋವು. ಇಲ್ಲಿ ಬಂದು ಹೋದ್ಮೇಲೆ ಅದೆಲ್ಲ ಕಮ್ಮಿ ಆಗಿ ನೆಮ್ಮದಿ ಸಿಕ್ಕಿದೆ ಸರ್. ಒಟ್ಟು ಹೆಂಗಾರ ಮಿರಾಕಲ್ ಆಗೇ ಆಗುತ್ತೆ ನಮ್ಮ ಮನೇಲಿ. ನನ್ಗೆ ಇವಾಗ ಅಯ್ಯೋ ದುಡ್ಡಿನ ಸಮಸ್ಯೆ ಇದೆ, ಏನಾರ ಒಂದ್ ಕಷ್ಟ ಇದೆ ಅಂತ ಹೇಳಿದ್ರೆ ಸಾಕು, ಅದು ತಕ್ಷಣ ಪರಿಹಾರ ಆಗುತ್ತೆ. ನನ್ಗೆ ಎಷ್ಟೊಂದ್ ಸರಿ ನನ್ಗೆ ವರನು ಕೊಟ್ಟಿದೆ ಭಗವಂತ. ಏನು ಗೊತ್ತಿಲ್ಲ, ನನ್ ಕಣ್ಣಲ್ಲಿ ನೀರ್ ಬರುತ್ತೆ. ಇದ್ದಕ್ಕಿದ್ದಾಗೆ ನಾನ್ ಕೇಳಿದ ತಕ್ಷಣ ಕೊಡುತ್ತೆ. ಆ ಫೀಲ್ ಗೊತ್ತಾಗುತ್ತೆ. ನಾನು ಇದ್ದೀನಿ ಹೋಗಮ್ಮ ಅಂತ ತೋರ್ಸುತ್ತೆ ನನ್ಗೆ. ಆ ಫೀಲ್ ಇದೆ ನನಗೆ. ಅಷ್ಟಿದ್ರೆ ಸಾಕು ಸರ್, ಇನ್ನೇನು ಬೇಕಾಗಿಲ್ಲ. ಅದು ಮುಂದೆ ದೇವರೆಲ್ಲ ನಡ್ಸ್ಕೊಂಡು ಕರ್ಕೊಂಡು ಹೋಗುತ್ತೆ, ದಾರಿ ತೋರ್ಸುತ್ತೆ ಭಗವಂತ. ಎಷ್ಟು ಸ್ಟಾರ್ಟಿಂಗ್ ಬಂದಾಗ್ಲೇನೆ ಆಯ್ತು ಸರ್. ನಾನು ಅವಾಗ್ಲೇ ಫಸ್ಟ್ ಏಪ್ರಿಲ್ ಅಲ್ಲಿ ಬಂದಿದ್ದೆ, ಹೋದ ವರ್ಷ 25 ಅವಾಗಲೇ ನನ್ಗೆ ಆಯ್ತು, ನಂಬಿಕೆ ಬಂತು ಅವಾಗ್ಲೇನೆ. ಇದ್ದಾರೆ ಸರ್, ಖಂಡಿತ ಇದ್ದಾರೆ. ನಂಬಿಕೆ ಇಟ್ಕೋಬೇಕು. ಇದೆ ಸರ್. ನನ್ಗೆ ಗುರುವಾರ ಬಂತಂದ್ರೆ ಏನೋ ಒಂಥರ ಸಂಭ್ರಮ. ಬೇರೆ ದಿವಸ ಎಲ್ಲ ನನ್ಗೇನು ಅನ್ಸಲ್ಲ. ನನ್ ಗುರುವಾರ ಬಂತಂದ್ರೆ ತುಂಬಾ ಸಂಭ್ರಮ ಇದೆ. ಇದ್ದಾರೆ ಸರ್, ಆಯ್ದು ಇದ್ದಾರೆ. ನಂಬಿಕೆ ಇಟ್ಕೋಬೇಕು ಸರ್. ಏನೇ ಆದ್ರೂ ನಂಬಿಕೆ ಬೇಕು. ನಂಬಿಕೆ ಇಲ್ಲಾಂದ್ರೆ ಏನೂ ಆಗಲ್ಲ.